ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ವೇದ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಈ ದಿನ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ, ದೇವಸ್ಥಾನದಲ್ಲಿ ಜಾತ್ರೆ ಇದೆ ಅಂದ್ಬಿಟ್ಟು ಹೋಗೋದಕ್ಕೆ ಈ ಥರ ಔಟ್ಫಿಟ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬ್ಲೂ ಕಲರ್ ಸ್ಯಾರಿಗೆ ತಕ್ಕ ಹಾಗೆ ಬ್ಯಾಂಗಲ್ಲು ಸ್ಯಾರಿಗೂ ತಕ್ಕ ಹಾಗೆ ಪರ್ಫೆಕ್ಟಾಗಿ ಆಗೋ ಥರ ನೆಕ್ಲೆಸ್ಸು ಸೆಟ್ ಮಾಡಿದ್ದೀನಿ. ಈ ನೆಕ್ಲೆಸ್ಸು ಈ ಬ್ಯಾಂಗಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ಹಾಕ್ಕೊಂಡ್ಮೇಲೆ ನನ್ನ ಔಟ್ಫಿಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದು ನನ್ನ ಓವರ್ ಲುಕ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಾದಮೇಲೆ ನಾನು ಜಾತ್ರೆಗೆ ಹೋದೆ. ಅಲ್ಲಿ ತಾಯಿ ಉಮಾಮಹೇಶ್ವರಿ ಉತ್ಸವ ಮೂರ್ತಿಯನ್ನು ತೂಗು ಉಯ್ಯಾಲೆಯಲ್ಲಿ ಹಾಕಿದರು. ಅಲ್ಲಿ ಹೋದವರೆಲ್ಲ ತಾಯಿಯನ್ನು ತೂಗಿ, ತಾಯಿಗೆ ಮುಂದೆಗಡೆ ಹೊಸಿಗೆ ಎಲ್ಲ ಹಾಕಿದ್ದಾರೆ. ತಾಯಿಗೆ ನಮಸ್ಕಾರ ಮಾಡಿ ತಾಯಿ ಮುಂದೆಗಡೆನೆ ಎಲ್ಲರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ಅಲ್ಲೇ ನಾನು ಅರಿಶಿನ ಕುಂಕುಮ ಎಲ್ಲ ತಗೊಂಡು, ಹಾಗೆ ತಾಂಬೂಲನೂ ತಗೊಂಡು ದೇವಿನ ನೋಡಿ ಕಣ್ ತುಂಬಿಕೊಂಡೆ. ಹಾಗೆ ಗರ್ಭಗುಡಿಯಲ್ಲಿ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದು ನೋಡಿ, ಗರ್ಭಗುಡಿ ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ತಾಯಿನ ನೋಡಿ ತುಂಬಾ ಆನಂದ ಆಯಿತು. ಅದಾದ ನಂತರ ಅಲ್ಲಿ ಮನೋರಂಜನೆ ಕಾರ್ಯಕ್ರಮವಾಗಿ ಭರತನಾಟ್ಯ ಆಯೋಜಿಸಿದರು. ಈ ಭರತನಾಟ್ಯ ಅಂತೂ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ, ನೋಡ್ತಾ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದಾದ ನಂತರ ನಮಗೆ ಪ್ರಸಾದ ವಿನಿಯೋಗ ಇತ್ತು. ಪ್ರಸಾದ ನಾನು ಎಲ್ಲೇ ಹೋದರೂ ಪ್ರಸಾದ ಮಿಸ್ ಮಾಡೋದೇ ಇಲ್ಲ. ಪ್ರಸಾದ ಎಲ್ಲ ತಿಂದು ಮನೆಗೆ ವಾಪಸ್ ಬಂದ್ವಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು, ಥ್ಯಾಂಕ್ ಯು ಸೋ ಮಚ್.